ನಮಸ್ಕಾರ. ನಾನು ರಾಮಮೂರ್ತಿ. ನಾನೊಂದು ನೇಕಾರ ಕುಟುಂಬಕ್ಕೆ ಸೇರಿದವನು. ಸುಮಾರು ಒಂದು 20 ವರ್ಷ ನಾನು NGFಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ ರಿಟೈರ್ಮೆಂಟ್ ತೊಗೊಂಡಿದ್ದೀನಿ. ಈ ರೇಷ್ಮೆ ಸೀರೆ ನೇಯೋದ್ರಲ್ಲಿ ಈ ಬುಟ್ಟಗಳಂತ ಕೋಣಿಸ್ತಾ ಇರ್ತೀವಿ. ಒಂದು ಫ್ಲವರ್ ಟೈಪು ಪಕ್ಷಿಗಳು ಏನೋ ಒಂದು ಶೇಪ್ ಡಿಸೈನ್ಗಳು ಬುಟ್ಟಗಳಂತ ಹಾಕ್ತಾ ಇರ್ತೀವಿ. ಅದು ಏನಪ್ಪ ಅಂದರೆ ಈಗ ಈ ಬುಟ್ಟಗಳು ಒಂದೊಂದೇ ಕೋಣಿಸ್ತಾ ಇರ್ತೀವಿ. ಈ ಥರ ಒಂದೊಂದೇ ಮಾಡ್ತಾ ಇರ್ತೀವಿ. ನನಗೆ ಒಂದು ಐಡಿಯಾ ಹೊಳಿತು, ಯಾಕೆ ಇದೆಲ್ಲ ಒಟ್ಟಿಗೆ ಒಂದೇ ಸರಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾನೊಂದು 10 ಬುಟ್ಟ ಕೋಣಿಸೋ ಥರ ಒಂದು ಮೆಷಿನ್ ಕಂಡುಹಿಡಿದಿದ್ದೀನಿ. ಇದು ಮಲ್ಟಿಪಲ್ ಬುಟ್ಟ ಮೆಷಿನ್ ಅಂತ ಹೆಸರು. ಇದಕ್ಕೆ ಪೇಟೆಂಟ್ ಅಪ್ಲೈ ಮಾಡಿ ಪೇಟೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ತಗೊಂಡಿದ್ದೀನಿ. ಈ ಥರ ಒಟ್ಟಿಗೆ ಒಂದೇ ಸರಿ ಮಾಡೋದ್ರಿಂದ ನಮಗೆ ನೇಕಾರಕ್ಕೆ ತುಂಬ ಟೈಮ್ ಸೇವ್ ಆಗುತ್ತೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಈ ಮೆಷಿನ್ನ ಈ ಥರ ಒಂದು ಬ್ರಾಕೆಟು ಫ್ರೇಮಲ್ಲಿ ಇಟ್ಬಿಟ್ಟು ನಾವು ಯಾವ ಥರ ಯೂಶ್ವಲ್ ಆಗಿ ಜಾಕಾರ್ಡ್ ತುಳಿದು ಅದೇ ಥರ ತುಳಿದ್ಬಿಟ್ಟು ನೋಡಿ, ಈ ಥರ ಇಟ್ಟು ಈ ಲಿವರ್ ಒಂದು ಸಾರಿ ಆಪ್ರೇಟ್ ಮಾಡಿದ್ರೆ ನೋಡಿ ಎಲ್ಲ ಒಟ್ಟಿಗೆ ಒಂದೇ ಸಾರಿ ಬಂದ್ಬಿಡ್ತು. ಹಾಗೆ ನೋಡ್ತಾ ಇರಿ. ಎಲ್ಲ ತೆಗೆದುಬಿಡೋಣ. ನೋಡಿ, ಒಂದು ಸಿಂಗಲ್ ಆಪ್ರೇಷನಲ್ಲಿ 10 ಒಟ್ಟಿಗೆ ಕೋಣಿಸ್ಕೊಂಡ್ಬಿಡ್ತೈತೆ. ನಾನು 10ಕ್ಕೆ ಸೆಟ್ ಮಾಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. 8, 9, 10, 11, 12 ಇದು ಎಷ್ಟು ಬೇಕೋ ಅಷ್ಟು ನಾವು ಡಿಸೈನಿಗೆ ತಕ್ಕನಾಗಿ ಮಾಡ್ಕೋಬೋದು.
ಮಾಡ್ತಾ ಇರೋದು ಇದು 30 ಕಾರ್ಡಿಂದು ಬುಟ್ಟ. ಹಳೆ ಮೆಥಡಲ್ಲಿ ಯೂಶ್ವಲ್ ಆಗಿ ಒಂದು 20 ನಿಮಿಷ ತಗೊಳುತ್ತೆ. ಇವಾಗ ಈ ಮಿಷಿನ್ ಯೂಸ್ ಮಾಡೋದ್ರಿಂದ ಒಂದು 5-6 ನಿಮಿಷಕ್ಕೆ ಮುಗಿದೋಗುತ್ತೆ. ಕಾರ್ಡ್ ಬುಟ್ಟ ಅಲ್ಲಿಗೆ ನಮಗೊಂದು ಬುಟ್ಟಾಗೆ ಸುಮಾರು ಒಂದು 10 ನಿಮಿಷ ಸೇವ್ ಆಗುತ್ತೆ. ಒಂದು ಸೀರೆಯಲ್ಲಿ 40 ಬುಟ್ಟ ಹಾಕ್ತೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ 40 × 10 ಎಷ್ಟು 400 ನಿಮಿಷ ಸೇವ್ ಆಯಿತು. ಒಂದು ಸೀರೆಗೆ 400 ನಿಮಿಷ ಸೇವ್ ಆದರೆ ನಮಗೆ ಎಷ್ಟು ಅನುಕೂಲ ಆಯಿತು ನೋಡಿ. ನಮ್ಮ ನೇಕಾರರಿಗೆ ಪ್ರೊಡಕ್ಷನ್ ಬೇಗ ಆಗುತ್ತೆ, ಸ್ವಲ್ಪ ಅವರು ವರಮಾನನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನು ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೂ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಧನ್ಯವಾದಗಳು, ನಮಸ್ಕಾರ.